ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಆ ವಚನ 3ರಿಂದ ನಾನು ಕೆಲವು ವಿಷಯಗಳನ್ನ ಹೇಳಲು ಇಚ್ಛೆಗೊಳ್ಳೋನಾಗಿದ್ದೇನೆ. 3ನೇ ವಚನದಿಂದ ನಾನು 7ನೇ ವಚನದವರೆಗೆ ನಾನು ಓದ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು. ಈ ವಾಕ್ಯದ ಅರ್ಥ, ನಮ್ಮ ಕರ್ತನಾದ ಅಂತ ಹೇಳುವಾಗ, ಕರ್ತನು ಅಂತ ಹೇಳುವಾಗ ಅದು ನನ್ನ ಯಜಮಾನನು, ನನ್ನ ರಕ್ಷಕನು, ನನ್ನ ದೇವರು, ನನ್ನ ಮೇಲಾಧಿಕಾರಿ, ನನ್ನನ್ನ ನಿಯಂತ್ರಿಸುವವನು, ಆತನೇ ನನ್ನ ಎಲ್ಲಾ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಳುವವನು ಎಂಬುದಾಗಿ ಆ ಕರ್ತನು ಎಂಬ ಆ ಪದದಲ್ಲಿ ಇಷ್ಟೂ ಅರ್ಥಗಳು, ಇಷ್ಟು ವಿಷಯಗಳು ಅಡಕವಾಗಿದೆ. ನಾವು ಸುಮ್ಮನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಮ ಕರ್ತನು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಕರ್ತನು ಎಂದು ಒಪ್ಪಿಕೊಳ್ಳುವಾಗ ಯಾರೇ ಇರಬಹುದು, ಅವರು ಕರ್ತನಾದ ಯೇಸು ಕ್ರಿಸ್ತನನ್ನ ನನ್ನ ಕರ್ತನು ಎಂಬುದಾಗಿ ಒಪ್ಪಿಕೊಳ್ಳಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಕಾರ್ಯವನ್ನ ಕರ್ತನು ನಡೆಸುವುದನ್ನು ನಾವು ಗಮನಿಸ್ತೇವೆ. ದಯಮಾಡಿ ನನ್ನೊಂದಿಗೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ವಚನ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ವಚನವನ್ನ ನಾವು ಓದಿಕೊಳ್ಳೋಣ. 12ನೇ ಅಧ್ಯಾಯ 3ನೇ ವಚನವನ್ನ ಅಲ್ಲ, ನಾನು 1ರಿಂದಲೂ ಅದನ್ನ ಕೆಲವು ವಾಕ್ಯಗಳನ್ನ ನಾನು ನಿಮ್ಗೆ ಹೇಳ ಬಯಸ್ತೇನೆ, ಓದ ಬಯಸ್ತೇನೆ. ಮತ್ತೊಮ್ಮೆ ಹೇಳ್ತೇನೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನದಿಂದ ನಿಮಗೆ ಈ ಕರ್ತನು ಎಂಬುದಾಗಿ ನಾವು ಹೇಗೆ ಒಪ್ಪಿಕೊಂಡಿದ್ದೇವೆ ಎಂಬುದನ್ನ ಅಲ್ಲಿ ನಾನು ನಿಮಗೆ ಆ ಅನುಮಾನವನ್ನ ಪರಿಹಾರ ಮಾಡಬೇಕಾಗಿದೆ. ಯಾಕಂದ್ರೆ ಇಲ್ಲ, ನಾನು ಓದ್ತಾ ಹಾಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಾನೇ ಓದ್ತೇನೆ. ಟೈಮ್ ಜಾಸ್ತಿ ಆಗತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಈ ಪವಿತ್ರಾತ್ಮನ ವಿಚಾರದಲ್ಲಿ ಬಹಳ ಗಲಿಬಿಲಿಯ ಬೋಧನೆಗಳು ಇದ್ದಾವೆ ಮತ್ತು ಕೆಲವು ಘಟನೆಗಳು ಕೂಡ ನಾವು ಗಮನಿಸುವಾಗ ನಮಗೂ ಕೂಡ ಪವಿತ್ರಾತ್ಮನು ಯಾವ ರೀತಿ, ಹೇಗೆ, ಏನು ಎಂಬುದಾಗಿ ಹಲವಾರು ನಮಗೆ ಅನುಮಾನಗಳು ಬರ್ತದೆ. ಜೊತೆಗೆ ಪವಿತ್ರಾತ್ಮನು ನನ್ನಲ್ಲಿ ಇದ್ದಾನೋ ಇಲ್ವೋ ಎಂಬುದರ ಬಗ್ಗೆ ಬಹಳ ಗಲಿಬಿಲಿ ತರುವಂತ ಅನೇಕ ಬೋಧನೆಗಳು ಈ ಲೋಕದಲ್ಲಿ ಇದೆ. ಆದ್ರೆ ಒಂದು ಮಾತು ದೇವರ ವಾಕ್ಯದ ಪ್ರಕಾರ, ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಓದುವ ಪ್ರಕಾರ, ಪವಿತ್ರಾತ್ಮನು ಪರಲೋಕದಿಂದ ಕಳಿಸಲ್ಪಟ್ಟಿದ್ದಾನೆ ಈ ಲೋಕಕ್ಕೆ. ಕರ್ತನಾದ ಯೇಸು ಕ್ರಿಸ್ತನು ಆತನು ಕ್ರೂಜ ಮರಣವನ್ನು ಅನುಭವಿಸಿ 3 ದಿನಗಳು ಆತನು ಸಮಾಧಿಯಲ್ಲಿದ್ದು ಪುನಃ ಪವಿತ್ರಾತ್ಮನ ಸಹಾಯದಿಂದ ನಮ್ಮ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಜೀವಂತವಾಗಿ ಅದೇ ದೇಹದಲ್ಲಿ ಎದ್ದು ಬರುವಂತೆ ಮಾಡಿ ಈ ಲೋಕದಲ್ಲಿ ಕಾಣಿಸಿಕೊಂಡಂತ ದೇಹದಲ್ಲೇ ಆತನನ್ನ ಎಬ್ಬಿಸಿ ಆತನು ಅನೇಕ ಜನರಿಗೆ 40 ದಿವಸ ಎಲ್ಲಾ ಕಡೆ ಸಂಚಾರ ಮಾಡಿ ತಾನು ಎದ್ದಿರುವ ಬಗ್ಗೆ ತನ್ನ ಶಿಷ್ಯರಿಗೆ ಇನ್ನು ಅನೇಕರಿಗೆ ತನ್ನನ್ನು ತಾನು ಪ್ರಕಟಿಸಿಕೊಂಡು ನಂತರ 40ನೇ ದಿನದಲ್ಲಿ ಆ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಎಲ್ಲರ ಮುಂದೆ ಆತನು ಮಹಿಮೆ ಉಳ್ಳವನಾಗಿ ಪರಲೋಕಕ್ಕೆ ಏರಿ ಹೋದದ್ದನ್ನ ನಾವು ಆ ವಾಕ್ಯ ಭಾಗದಲ್ಲಿ ಓದ್ತೇವೆ. ಅದರ ಪ್ರಕಾರ ಆತನು ಏರಿ ಹೋಗಿ ಪರಲೋಕವನ್ನು ಪ್ರವೇಶ ಮಾಡಿ ಅಲ್ಲಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ತಂದೆಯಾದ ದೇವರು ಆತನನ್ನ ಕೂರಿಸಿಕೊಂಡು ಎಲ್ಲಾ ಬಾಧ್ಯತೆಗಳನ್ನ ಆತನ ಪಾದದ ಕೆಳಗೆ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಆತನು ಹೋದ ನಂತರ ಇಲ್ಲಿ ಸುವಾರ್ಥ ಪುಸ್ತಕಗಳಲ್ಲಿ ತಾನು ಪ್ರಾಮಿಸ್ ಮಾಡಿದ ಪ್ರಕಾರ, ತಾನು ಮಾತು ಕೊಟ್ಟ ಪ್ರಕಾರ ಆತನು ನಂಬುವಂತ ವಿಶ್ವಾಸಿಗಳಿಗೆ ನಂಬಬೇಕಾಗಿರ್ತಕ್ಕಂಥ ಪಾಪಿಗಳಿಗೆ ಸಹಾಯವಾಗುವ ಹಾಗೆ ಪವಿತ್ರಾತ್ಮನನ್ನು ಪರಲೋಕದಿಂದ ಈ ಲೋಕಕ್ಕೆ ಕಳಿಸಿಕೊಟ್ಟದ್ದನ್ನ ಆ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ. ಆತನು ಈ ಲೋಕಕ್ಕೆ ಕಳಿಸಿಕೊಟ್ಟಂತ ಸಂದರ್ಭದಲ್ಲಿ ಒಂದು ಅದ್ಭುತ ಘಟನೆ ನಡೆದದ್ದನ್ನು ಕೂಡ ಆ ವೇದ ಭಾಗದಲ್ಲಿ ನಾವು ಓದುವುದನ್ನ ನಾವು ಗಮನಿಸ್ತೇವೆ.
ದಯಮಾಡಿ ನಮ್ಮೊಂದಿಗೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡುವಂತ ವಿಷಯ ಅದರಲ್ಲಿ ಇದೆ. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಅಂದ್ರೆ ನೀವು ಈ ಪಟ್ಟಣದಲ್ಲೇ ನೀವು ಕಾದುಕೊಂಡಿರ್ರಿ, ನಿಮಗೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತೇನೆ ಎಂಬುದನ್ನ ನಾವು 1ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಆ ಪ್ರಕಾರವಾಗಿ ಅಲ್ಲಿ ಆತನ ಶಿಷ್ಯರು ಆ ಒಂದು ಸಭೆ ಮನೆಯಲ್ಲಿ ಕೂಡಿ ಬಂದಿದ್ದಾರೆ. ಅಲ್ಲಿ ಇರುವಂತ ಸಂದರ್ಭದಲ್ಲಿ ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯೆಲ್ಲಾ ತುಂಬಿಕೊಂಡಿತು. ಇದು ನೈಜ ಘಟನೆ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರಥಮವಾಗಿ ಪರ್ಮನೆಂಟ್ ಆಗಿ ವಿಶ್ವಾಸಿಗಳ ಜೊತೆಯಲ್ಲಿ ವಾಸ ಮಾಡೋದಕ್ಕೋಸ್ಕರ ಪವಿತ್ರಾತ್ಮನು ಕಳಿಸಿಕೊಟ್ಟಂತ ಸಂದರ್ಭದಲ್ಲಿ, ಪವಿತ್ರಾತ್ಮನು ಈ ಲೋಕಕ್ಕೆ ಬರುವಾಗ ಆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಆದಂತ ಮೊದಲನೆಯ ಘಟನೆ, ಅದು ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಇದು ಕೂಡ ನೈಜ ಘಟನೆ. ಅದನ್ನ ಅಲ್ಲಿ ನೋಡಿದಂತ ಭಕ್ತರು, ಶಿಷ್ಯರು ಇವರೆಲ್ಲರೂ ಅದನ್ನ ಗಮನಿಸಿದ್ದಾರೆ, ನೋಡಿದ್ದಾರೆ. ಅದು ಈ ವಾಕ್ಯದ ಅನುಸಾರವಾಗಿ, ವಾಕ್ಯದ ಪ್ರಕಾರವಾಗಿ ಉರಿಯುವ ನಾಲಿಗೆಯಂತೆ ಎಲ್ಲರ ತಲೆಯ ಮೇಲೆ ಅದು ಬಂದು ಕುಳಿತದ್ದನ್ನ ಕಂಡಿರುವುದಂತೂ ಸತ್ಯ ಸಂಗತಿ. ಅದನ್ನ ನಾನು ಇಲ್ಲ, ಅದು ಊಹಾಪೋಹ ಎಂಬುದಾಗಿ ನಾನು ಹೇಳುವುದಕ್ಕೆ ತಯಾರಿಲ್ಲ. ಹಾಗೆ ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆ ಪವಿತ್ರಾತ್ಮನು ಬಂದು ಅದನ್ನ ಆಸಕ್ತಿಯಿಂದ, ಆ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಆಸಕ್ತಿಯಿಂದ ಅಲ್ಲಿ ಕಾದುಕೊಂಡಿದ್ದಂತ ಭಕ್ತರ ಮೇಲೆ, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದಂತ ಆ ಭಕ್ತರ ಮೇಲೆ ಪವಿತ್ರಾತ್ಮನು ಸುರಿಸಲ್ಪಟ್ಟನು, ಎರಚಲ್ಪಟ್ಟನು, ಅನುಗ್ರಹವಾಯಿತು, ಎಲ್ಲ ಒಂದೇ. ಆ ರೀತಿಯಲ್ಲಿ ಅವರ ಮೇಲೆ ಪ್ರಥಮವಾಗಿ ನಡೆದಂಥದ್ದು ಅಲ್ಲಿ ಆ ರೀತಿಯಲ್ಲಿ ಬಂದು ಅವರ ಮೇಲೆ ಅವನು ಪವಿತ್ರಾತ್ಮನು ಕುಳಿತುಕೊಳ್ತಾನೆ ಮತ್ತು ಅವರ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಮತ್ತು ಮೊದಲನೆಯ ಒಂದು ವರವಾಗಿ ಪವಿತ್ರಾತ್ಮನು ಬಂದ ಸೂಚನೆಯಾಗಿ ಆ ವರವನ್ನ ಪಡೆದುಕೊಂಡವರು, ಅಂದ್ರೆ ಪವಿತ್ರಾತ್ಮನನ್ನ ಯಾರು ಅನುಗ್ರಹವಾಗಿ ಪಡೆದುಕೊಂಡ್ರು ಅವ್ರು ಏನ್ ಮಾಡ್ತಾ ಇದಾರಂತೆ, ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡೋದಕ್ಕೆ ಪ್ರಾರಂಭಿಸಿದರು. ಇದು ಸೂಕ್ಷ್ಮವಾಗಿ ಈ ವಾಕ್ಯವನ್ನ ನೀವು ಗಮನಿಸಿರಿ. ಅಂದ್ರೆ ಅಲ್ಲಿ ಮುಂದೆ ಇದೆ ಯಾರ್ಯಾರು ಅಲ್ಲಿ ಬಂದಿದ್ರು ಅಂತೇಳಿ, ಅಲ್ಲಿ ಯಾರ್ಯಾರು ಬಂದಿದ್ರು, ಅಲ್ಲಿ ಯಾರು ಒಳಗಡೆ ಎಂತೆಂತ ಭಾಷೆಯವರು ಇದ್ರು ಅಂತೇಳಿ. ಅಲ್ಲಿ ಕೂಡಿ ಬಂದಂತ ಒಂದು ಭಾಷೆಯ ಜನರು, ಅಂದ್ರೆ ಇಬ್ರಿಯ ಭಾಷೆಯ ಜನರು ಇರಬಹುದು, ಅರಾಮಿ ಭಾಷೆಯವರು, ಯಾಕಂದ್ರೆ ಅವರೇ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದಂತ ಶಿಷ್ಯರು. ಹಾಗಾಗಿ ಅವರಿಗೆ ಅದು ವರವನ್ನು ಆ ಪವಿತ್ರಾತ್ಮನ ವರ ಸಿಕ್ಕಿದಾಗ ಅವರು ಏನ್ ಮಾಡಿದ್ರು, ಬೇರೆ ಬೇರೆ ಭಾಷೆಗಳಿಂದ, ಅಂದ್ರೆ ತಮ್ಮ ಮದರ್ ಟಂಗ್, ತಾಯಿಯ ಭಾಷೆ, ಮಾತೃಭಾಷೆ, ಆ ಮಾತೃಭಾಷೆಯನ್ನ ಹೊರತುಪಡಿಸಿ ಇದ್ದಕ್ಕಿದ್ದಂತೆ ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ಲಿಕ್ಕೆ ಅವರು ಪ್ರಾರಂಭ ಮಾಡಿದ್ರು, ಸಾಕ್ಷಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ನಾನು ಕರ್ನಾಟಕದ, ಈಗ ನೀವು ಏನಾದ್ರು ಆ ಸ್ಥಳದಲ್ಲಿ ಅವರ ಜೊತೆಯಲ್ಲಿ ಕಾದಿದ್ದೇ ಆಗಿದ್ದರೆ, ನೀವು ಕರ್ನಾಟಕದವರು ಕನ್ನಡ ಭಾಷೆಯನ್ನು ಮಾತ್ರ ಬಲ್ಲವರು. ಅಮ್ಮಮ್ಮ ಅಂದ್ರೆ ತೆಲುಗು ಬರ್ಬೋದು, ತಮಿಳ್ ಬರ್ಬೋದು, ಅದು ಬೇರೆ ಬೇರೆ ವಿಷಯ. ಆದ್ರೆ ನಿಮಗೆ ಇದ್ದಕ್ಕಿದ್ದಂತೆ ಲೋಕದ ಬೇರೆ ಬೇರೆ ಭಾಷೆಗಳನ್ನ ಮಾತಾಡೋದಕ್ಕೆ ಪ್ರಾರಂಭ ಮಾಡಿರ್ತೀರಿ. ಅದು ಪವಿತ್ರಾತ್ಮನ ವರ. ಪವಿತ್ರಾತ್ಮನ ಆ ದಿನ ಅಲ್ಲಿದ್ದಂತ ಜನರಿಗೆ ತನ್ನ ಚಿತ್ತಕ್ಕೆ ತಕ್ಕ ಹಾಗೆ ಹಂಚಿಕೊಟ್ಟಂತ ವರ.
ಬೇರೆ ಬೇರೆ ಭಾಷೆಗಳು ಅಂತ ಹೇಳಿದ್ರೆ ಈ ಲೋಕದಲ್ಲೇ ಮಾತನಾಡ್ತಕ್ಕಂಥ ಮನುಷ್ಯರ ಭಾಷೆಯನ್ನ ಅವರು ಮಾತನಾಡಿದರು. ಇದನ್ನ ಕೆಲವರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅನ್ಯ ಭಾಷೆಗಳು ಎಂಬುದಾಗಿ ಹೇಳ್ತಾರೆ. ಬಹುಶಃ ಆದಿ ಸಭೆಗಳಲ್ಲಿ ಅನ್ಯ ಭಾಷೆಗಳು ಇದ್ದವು, ಇಲ್ಲ ಅಂತ ನಾನು ವಾಣಿಗಳು ಕೂಡ ಇದ್ದವು, ಅದು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅನ್ಯ ಭಾಷೆ ವಾಣಿಗಳು ಇದ್ದವು. ಆದ್ರೆ ಮತ್ತಾಯನ ಬರೆಸುವಾರ್ತೆಯಲ್ಲಿ ನಾವು ಓದುವಾಗ ಆ ಆ ವಾಣಿಗಳು ನಿಂತು ಹೋಗುವು, ಪ್ರವಾದನೆಗಳು ಇಲ್ಲವಾಗುವು. ಇವೆಲ್ಲವೂ ಅದ್ಭುತಗಳು ಕೂಡ ಆ ಒಂದು ಯೋಹಾನನ ತನಕವೇ ಎಂಬುದಾಗಿ ಮತ್ತಾಯನ ಬರೆಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೋಹಾನನು ಪ್ರಕಟಣೆ ಬರೆಯುವ ತನಕವೇ ಅದೆಲ್ಲ ನಡೆಯಲ್ಪಟ್ಟಿದೆ. ಅನಂತರದಲ್ಲಿ ಇಲ್ಲ, ಅವೆಲ್ಲ ಇಲ್ಲ ಎಂಬುದಾಗಿ ಮತ್ತಾಯನ ಬರೆಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಬರೆಯದಿರುವುದನ್ನ ನಾನು ಗಮನಿಸಿದ್ದೇನೆ. ನೀವು ಅದನ್ನ ಓದಬಹುದು. ಬಹುಶಃ ನನಗೆ 1 ನಿಮಿಷ ಇದ್ರೆ ನಾನು ವಾಕ್ಯನ ತೆಗಿತೇನೆ ನಿಮಗೆ. ನನಗೆ ಅದು ವಾಕ್ಯ ಇದೆ, ಬಟ್ ನಾನು ನಂತರ ಲಾಸ್ಟ್ ಅಲ್ಲಿ ನಿಮ್ಗೆ ತಿಳಿಸಲು ಪ್ರಯತ್ನ ಮಾಡ್ತೇನೆ. ಅದು ಯೋಹಾನನ ತನಕವೇ ಎಂಬುದಾಗಿ ಆ ವಾಕ್ಯವು ಕೊನೆಗೊಳ್ಳುತ್ತದೆ. ಇರ್ಲಿ, ಹಾಗಾಗಿ ಅವು ಆ ಸಮಯದಲ್ಲಿ ನಡೆದದ್ದು ಉಂಟು, ಇಲ್ಲ ಅಂತಲ್ಲ. ಅನಂತರದಲ್ಲಿ ಅವರು ಮತ್ತೆ ಮಾಡಿದಂತ ಕೆಲಸವೇನು? ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಕ್ರಿಸ್ತನನ್ನ ಕಂಡುಕೊಂಡಂತ ಅವರಾಗಿರ್ಬಹುದು, ಇಲ್ಲ ಸದ್ಭಕ್ತರು ಅಂತ ಹೇಳುವಾಗ ಅವರು ಧರ್ಮಶಾಸ್ತ್ರದ ಪ್ರಕಾರ ನಡೆಯುವಂತವರು ಆಗಿರಬಹುದು. ಅವರು ಸದ್ಭಕ್ತರು ಎಂಬುದಾಗಿ ದೇವರ ವಾಕ್ಯವು ಇಲ್ಲಿ ತಿಳಿಸ್ತಾ ಇದೆ. ಅವರು ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡುವನ್ನು ಕೇಳಿ ಭ್ರಮೆಗೊಂಡರು. ಈಗ 6ನೇ ವಚನವನ್ನು ಓದಿ. ಅದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಮಾತನಾಡ್ತಿರೋದನ್ನ ಕೇಳಿ ಅವರು ಭ್ರಮೆಗೊಂಡರು. ಇಲ್ಲಿ ಅಂದ್ರೆ ಅವರ ಭಾಷೆಗಳನ್ನ, ಹಿಂದಿಯವರು ಇರ್ಬೋದು, ತೆಲುಗಿನವರು ಇರ್ಬೋದು, ಇಬ್ರಿಯಾದವರು, ಅರಾಮಿ ಭಾಷೆಯವರು ಇರ್ಬೋದು, ಅಥವಾ ಮತ್ತೊಂದು ಮುಸ್ಲಿಂ ಭಾಷೆಯವರು ಇರ್ಬೋದು, ಇಲ್ಲವೇ ಇನ್ನೊಂದು ಈಗ ಅನೇಕ ಭಾಷೆ, ಸಾವಿರಾರು ಭಾಷೆಗಳಿವೆ. ಆ ಭಾಷೆಯ ಜನರು ನೀವು ಪವಿತ್ರಾತ್ಮನ ಸಹಾಯದಿಂದ, ಅನುಗ್ರಹದಿಂದ ಅವರ ಭಾಷೆಯನ್ನು ಮಾತನಾಡುವಾಗ, ತಕ್ಷಣದಲ್ಲಿ ಅವರ ಭಾಷೆಯನ್ನು ಮಾತನಾಡುವಾಗ ಇವರಿಗೆ ಏನಾಗಿದೆ, ಇಷ್ಟು ಎಲ್ಲ ಭಾಷೆನೂ ಮಾತಾಡ್ತಾ ಇದಾರಲ್ಲ ಎಂಬ ಒಂದು ಅವ್ರಿಗೆ ಏನಾಯ್ತಂತೆ, ಅವರು ಮಾತಾಡೋದನ್ನು ಕೇಳಿ ಭ್ರಮೆಗೊಂಡ್ರು ಅಂದ್ರೆ ಏನಪ್ಪ ಇದು ಅದ್ಭುತ. ಈಗ ಬೇರೆ ಬಿರುಗಾಳಿ ಬಂದಂಗೆ ಶಬ್ದ ಬಂತು, ಆ ಶಬ್ದ ಬಂತು, ಇವ್ರ ತಲೆ ಮೇಲೆಲ್ಲ ಆ ಪವಿತ್ರಾತ್ಮನು ಬೆಂಕಿಯ ಉರಿಯುವ ನಾಲಿಗೆಯಂತೆ ಅವ್ರ ತಲೆ ಮೇಲೆ ಬಂದು ಅವನು ಸೇರ್ಕೊಂಡ್ನು. ಇದ್ರ ಜೊತೆಗೆ ಇವರು ನಮ್ಮ ಭಾಷೆನೂ ಮಾತಾಡ್ತಾ ಇದ್ದಾರೆ. ಇವರು ಗೊತ್ತೇ ಇಲ್ಲ, ಬೇರೆ ಭಾಷೆಯವರು ಇವರು. ಆದ್ರೆ ನಮ್ಮ ಭಾಷೆಗಳು ಅಂತ ಹೇಳಿ ಮಾತನಾಡುವುದನ್ನ, ಅಂದ್ರೆ ಈ ಲೋಕದ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಗುಂಪು ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತನಾಡುವುದನ್ನು ಕೇಳಿ ಭ್ರಮೆಗೊಂಡರು. ನೀವು ಸ್ವಲ್ಪ ಅದನ್ನ ತುಂಬಾ ಡೀಪ್ ಆಗಿ ಹೋಗಿ ನಾನು ಹೇಳುವಂಥದ್ದನ್ನ. ಈಗ ನನಗೆ ಬರೋದು ಕನ್ನಡ, ಆ ಕನ್ನಡ ಜೊತೆಯಲ್ಲಿ ಒಂದ್ ಸ್ವಲ್ಪ ಇಂಗ್ಲಿಷ್ ಬರ್ಬೋದು ನನಗೆ. ಇನ್ನು ತೆಲುಗು ಕಲಿಬೇಕು, ತಮಿಳು ಕಲಿಬೇಕು ಅಂತ ಹೇಳಿ ಅದನ್ನು ಸ್ವಲ್ಪ ಕಲಿತಾ ಇದ್ದೀನಿ. ನಾನು ಇದ್ದಕ್ಕಿದ್ದಂಗೆ ನಾಳೆ ಪ್ರಸಂಗ ಕೊಡ್ತಾರೆ ನಮ್ಮ ಸೈಮನಣ್ಣ. ನಾನು ಇದ್ದಕ್ಕಿದ್ದಂಗೆ ಹಿಂದಿ, ಇಂಗ್ಲಿಷು, ಆಮೇಲೆ ಇನ್ನು ಸಂಸ್ಕೃತ ಇವುಗಳಿಂದ ನಾನು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಭ್ರಮೆ ಆಗ್ತದೆ. ಇದೇನು ಈ ಕನ್ನಡನೇ ನೇವ ಮಾತಾಡಕ್ ಬರ್ತಿರಲ್ಲ ಈ ಅಣ್ಣನ್ಗೆ, ಇವನು ಇದೆಲ್ಲ ಮಾತಾಡ್ತಾನಲ್ಲ ಏನಪ್ಪ, ಆ ರೀತಿ ಆಗಿದೆ ಅಷ್ಟೇ ಹೊರತು ಬೇರೆ ಏನು ಅಲ್ಲಿ ವಿಶೇಷವಾದ ಘಟನೆಗಳೇನು ನಡೆದಿಲ್ಲ. ಅದ್ರ ಬಗ್ಗೆ ದೇವ್ರ ವಾಕ್ಯದಲ್ಲಿ ಎಲ್ಲೂ ಇಲ್ಲ. 7ನೇ ವಚನಕ್ಕೆ ಬನ್ನಿ. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಈಗೋ ಮಾತನಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ?
ಅಲ್ಲಿ ಸೇರಿದ್ದವರು ಯಾರು? ಗಲಿಲಾಯದವರು. ಆಮೇಲೆ ಇನ್ನೇನ್ ಮಾತಾಡ್ಕೊತಾರೆ ಇವರು? ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ. ಅವರು ಕೇಳಿಸ್ಕೊಂಡಿರೋರು, ಕಣ್ಣಾರೆ ನೋಡಿದವರು ಹೇಳ್ತಿರ್ತಕ್ಕಂಥ ಸಾಕ್ಷಿ ತಮ್ಮ ತಮ್ಮ ಹುಟ್ಟು ಭಾಷೆಯಲ್ಲೇ ಮಾತಾಡ್ತಾ ಇದ್ದಾರಲ್ಲ. ತಮ್ಮ ತಮ್ಮ ಅಂದ್ರೆ ಅವರು ಯಾರು ಹೊರಗಡೆ ನಿಂತ್ಕೊಂಡು ಅದನ್ನ ಅಬ್ಸರ್ವ್ ಮಾಡಿ ಅದನ್ನ ಕೇಳಿಸ್ಕೊಳ್ತಾ ಇದ್ದಾರೋ ಅವರು ಹೇಳುವಂತ ಮಾತು ಅವರ ಭಾಷೆಗಳಲ್ಲಿ ಮಾತಾಡ್ತಿರೋದು ಕೇಳುತ್ತೇವಲ್ಲ. ಇದು ಹೇಗೆ? ಇದು ಹೇಗ್ ಸಾಧ್ಯ? ಇಲ್ಲಿ ಇನ್ನು ಮುಂದೆ ನೀವು ಗಮನಿಸ್ರಿ, 9ನೇ ವಚನದಲ್ಲಿ ಅಲ್ಲಿ ಯಾವ ಯಾವ ದೇಶದ ಜನರಿದ್ರು ಅಂತೇಳಿ. ಪಾರ್ಥ್ಯರು, ಹಂಗೆ ಬೆರಳಲ್ಲಿ ಲೆಕ್ಕ ಹಾಕೊಳ್ಳಿ ನೀವು. ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪ್ಪ ಮತ್ತು ದೋಕ್ಯ, ಪೊಂತ, ಆಸ್ಯ, ಪುಗ್ಯ, ಪಂಪುಲ, ಐಗುಪ್ತ, ಕುರೇನೆಯ ಮಗಲಿರುವ ಲಿಬ್ಯಾ. ಅಂದ್ರೆ ಈ ಸೀಮೆಗಳಲ್ಲಿ ವಾಸವಾಗಿರುವವರು ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನ ಕೇಳುತ್ತೇವೆ ಎಂದುಕೊಂಡರು. ಜಸ್ಟ್ ನೀವು ಯೋಚನೆ ಮಾಡ್ರಿ, ಅಲ್ಲಿ ಅರ್ಥ ಆಗದಿರ್ತಕ್ಕಂಥ ಯಾವ ಭಾಷೆಯೂ ಇರಲಿಲ್ಲ. ಅಂದ್ರೆ ಆ ಭಾಷೆಯ ಮದರ್ ಟಂಗ್ ಯಾರಿತ್ತು, ಆ ಮಾತೃಭಾಷೆಯವರು ಯಾರ್ಯಾರಿದ್ರು, ಆ ಮಾತೃಭಾಷೆಯನ್ನೇ 14 ಭಾಷೆಗಳು ಇರ್ಬೋದು, ಇನ್ನು ಹೆಚ್ಚು ಭಾಷೆಗಳು ಇರ್ಬೋದು, ಅದನ್ನೇ ಆವತ್ತು ಆ ಕರ್ತನ ಶಿಷ್ಯರು, ಆ ದೇಶದ ಶಿಷ್ಯರು, ಅವರು ಅಲ್ಲಿದ್ದಂಥವರು ಪವಿತ್ರಾತ್ಮನ ತುಂಬಿ ಪವಿತ್ರಾತ್ಮ ಭರಿತರಾಗಿ, ಅಂದ್ರೆ ಪವಿತ್ರಾತ್ಮನ ಆಹ್ವಾನದಿಂದ ಅವರಲ್ಲಿ ಪವಿತ್ರಾತ್ಮನ ಬಂದು ಮುಟ್ಟಿದ್ದರಿಂದ, ಪವಿತ್ರಾತ್ಮನ ಅವರಲ್ಲಿ ಸೇರಿದ್ದರಿಂದ, ಪವಿತ್ರಾತ್ಮನ ಅವರಲ್ಲಿ ಕಾರ್ಯ ಮಾಡುತ್ತಿರುವುದರಿಂದ ಈ ಎಲ್ಲ ಲೋಕದ ಎಲ್ಲಾ ಭಾಷೆಗಳನ್ನ ಅವರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದರು, ಮಾತಾಡ್ತಾ ಇದ್ರು. ಅಲ್ಲೇ ನಾವು ಮುಂದೆ ಹೋಗುವ ನೋಡೋಣ. 11ನೇ ವಚನ, 12ನೇ ವಚನ, 12ನೇ ವಚನ. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು. ನೀವು ಮದ್ಯಪಾನ ಮಾಡಿರೋರನ್ನ ನೀವು ಗಮನಿಸ್ರಿ, ಅವರು ಫಸ್ಟ್ ಕ್ಲಾಸ್ ಇಂಗ್ಲಿಷು, ತಮಿಳ್, ಹಿಂದಿ ಏನೆಲ್ಲ ಮಾತಾಡ್ತಾರೆ ಆ ಮದ್ಯಪಾನದ ಮತ್ತಲ್ಲಿ. ಅದು ಮದ್ಯಪಾನದ ಮತ್ತು ಪವಿತ್ರಾತ್ಮನ ಮತ್ತಲ್ಲ, ಅದು ಸೈತಾನನಿಂದ ಬರ್ತಕ್ಕಂಥ ಮಾತಾಡ್ತಾರೆ. ಬಹಳ ಇಂಗ್ಲಿಷ್ ಮಾತಾಡ್ತಾರೆ, ಅವ್ರ ಭಾಷೆಯಲ್ಲಿ ತ್ರಾಸಬದ್ಧವಾಗಿ ಮಾತಾಡ್ತಾರೆ, ಹಾಡಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಕುಡ್ದಿರೋರು, ಈ ಮದ್ಯಪಾನ ಮಾಡಿ ಕುಡ್ದೋರೋರು ಎಲ್ಲ ಮಾಡ್ತಾರೆ. ಅದನ್ನೇ ಇರ್ಬಹುದೇನೋ, ಇವ್ರು ಏನೋ ಕುಡ್ದವ್ರ ಬಿಡಪ್ಪ, ಇವ್ರು ಸ್ಪೆಷಲ್ ಆಗಿ ಏನೋ ಕುಡಿದ್ಬಿಟ್ಟಿದಾರೆ, ಅದಕ್ಕೆ ಇವೆಲ್ಲ ಅವ್ರು ಗೊತ್ತಿರೋ ಭಾಷೆ ಎಲ್ಲ ಮಾತಾಡ್ತಾ ಇದಾರೆ ಅಂತೇಳಿ ಅವರು ಆ ರೀತಿ ಮಾಡಿ ಹಾಸ್ಯ ಮಾಡ್ತಾರಂತೆ. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಇದನ್ನ ಗಮನಿಸಿರಿ ನೀವು. ಈ ಪವಿತ್ರಾತ್ಮನು ಈ ಲೋಕಕ್ಕೆ ಬಂದು ಅವರನ್ನು ನೆಲೆಸುವ ತನಕ, ಆತನ ಕಾರ್ಯ ಪ್ರಾರಂಭ ಮಾಡುವ ತನಕ ಯಾರೂ ಕೂಡ ಎದ್ದು ಸುವಾರ್ತೆಯನ್ನು ಸಾರಿಲ್ಲ. ಕರ್ತನಾದ ಯೇಸು ಕ್ರಿಸ್ತನೊಬ್ಬನೇ ಸುವಾರ್ತೆ ಸಾರಿದ್ದು. ಬೇರೆ ಶಿಷ್ಯರಿಗೆ ಪರಿಪಕ್ವತೆ ಬಂದಿರಲಿಲ್ಲ. ಅಲ್ಲಿ ಪವಿತ್ರಾತ್ಮರು ಬಂದ ನಂತರ ಅವರಿಗೆ ಈ ವರವು ಕೊಡಲ್ಪಟ್ಟಿತು. ಅದಾದ ನಂತರ ತಕ್ಷಣ ಪೇತ್ರ ಕೂಡ ಪವಿತ್ರಾತ್ಮನ ವರದಿಂದ ಪವಿತ್ರಾತ್ಮ ಭರಿತನಾಗಿ ಅವನು ಎದ್ದು ಬಿಟ್ಟು ಏನೇ ಮಾಡದ ಅವನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯೆಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿ ಕೊಡಿರಿ. ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ. ಈಗ ಬೆಳಿಗ್ಗೆ 9 ಗಂಟೆಯಾಗಿದೆ ಅಷ್ಟೇ. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ. ಅದೇನೆಂದರೆ, ಕಡೇ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನೀವು ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ನಿಮ್ಮ ಹಿರಿಯರುಗಳಿಗೆ ಕನಸು ಬೀಳುವವು. ಇದಲ್ಲದೆ ಆ ದಿನಗಳಲ್ಲಿ
ನನ್ನ ದಾಸ ದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ಅವರು ಪ್ರವಾದಿಸುವರು. ಕರ್ತನ ಆಗಮನ ಗಂಭೀರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು. ರಕ್ತ, ಬೆಂಕಿ, ಹಬೆಯಂತೆ ಏರುವ ಹೊಗೆಯು ಉಂಟಾಗುವು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಆದ್ರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುವುದೆಂದು ದೇವರು ಹೇಳುತ್ತಾನೆ ಎಂಬುದೇ. ಅಂದ್ರೆ ಇಲ್ಲಿ ಪೇತ್ರನು ಹೇಳ್ತಿರ್ತಕ್ಕಂಥ ವಿಷಯ ಅದು. ಈಗ ಈ ಪೇತ್ರನು ಹೇಳುವಂತ ಈ ಮಾತುಗಳನ್ನ ಕೇಳಿ ಮುಂದೆ ಆತನು ಸ್ವಾರ್ಥೆಯನ್ನು ಕೂಡ ಹೇಳುವಾಗ 3,000 ಜನರು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡ್ರು. 3,000 ಜನರು. ಆಗ ಸಭೆಯು ಪ್ರಾರಂಭವಾಯಿತು. ಸಭಾ ಕಾಲ ಮೊದಲೇ ಪ್ರಾರಂಭ ಆಗಿರ್ತದೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ತಾನು ಹಿಡಿಯಲ್ಪಟ್ಟ ರಾತ್ರಿಯಲ್ಲಿ ಇಸ್ರಾಯೇಲರಿಗೆ ಆ ರಾತ್ರಿಯ ಕಡೆ ಭೋಜನದ ಸಂದರ್ಭದಲ್ಲಿ ಅವರನ್ನ ಸಭೆಯ ಫೌಂಡೇಶನ್ ಸ್ಟೋನ್ಗಳಾಗಿ, ಅಂದ್ರೆ ಜೀವವುಳ್ಳ ಕಲ್ಲುಗಳಾಗಿ, ಸಭೆಯ ಅಸ್ಥಿವಾರದ ಕಲ್ಲುಗಳಾಗಿ ಆತನು ನೇಮಿಸಿ, ಆತನು ಪುನರುತ್ಥಾನ ಆದ ನಂತರ ಪವಿತ್ರಾತ್ಮನು ಬರುವಾಗ ಸಭೆಯು ಪ್ರಾರಂಭವಾದದನ್ನ ಈ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಇದು ಏನೇನು ಹೇಳ್ತಾ ಇದೆ? ಕಡೇ ದಿನಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಅಂದ್ರೆ ಅವನು ಮೊದಲು ಹೇಳುವಾಗ ಇಷ್ಟನ್ನ ಹೇಳ್ತಾನೆ. 14ನೇ ವಚನದಿಂದ 16ನೇ ವಚನದವರೆಗೆ ಇವರು ಅಮಲೇರಿಲ್ಲಪ್ಪ, ಇವರು ಸರಿಯಾಗಿ ಇದ್ದಾರೆ ಮತ್ತು ಇವರು ಸ್ವಸ್ಥತೆಯಲ್ಲಿ ಇದ್ದಾರೆ, ಒಳ್ಳೆಯ ಜ್ಞಾನವಂತರಾಗಿದ್ದಾರೆ. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿದ ಸಂಗತಿ ಎಂಬುದಾಗಿ ಪೇತ್ರನು ಇದನ್ನ ಹೇಳ್ತಾ ಇದ್ದಾನೆ. ಈ ಕಡೇ ದಿನಗಳಲ್ಲಿ ಅಂತ ಹೇಳುವಾಗ ಯೋವೇಲ 28:32 ಅದು ಬರೆಯಲ್ಪಟ್ಟಿದೆ. ಈ ಕಡೇ ದಿನಗಳಲ್ಲಿ ಅಂತ ಹೇಳುವಾಗ ಅದು ಸಭಾ ಕಾಲಕ್ಕೆ ಅನ್ವಯಿಸುವಂತದ್ದಲ್ಲ. ನಾವು ಕಡೇ ದಿನಗಳಲ್ಲಿ ಇಲ್ಲ. ಈಗ ನಾವು ಕಡೇ ದಿನಗಳಲ್ಲಿ ಇಲ್ಲ, ನಾವು ಇರುವುದು ಸಭಾ ಕಾಲದಲ್ಲಿ ಇದ್ದೇವೆ. ಈಗ ಇದು ಬಹಳ ಸ್ಪಷ್ಟವಾಗಿ ಗಮನಿಸಿಕೊಳ್ರಿ. ದೇವರ ವಾಕ್ಯವನ್ನು ಓದುವಾಗ ಅರ್ಥಗರ್ಭಿತವಾಗಿರ್ತದೆ ಅದು. ಅದನ್ನ ಪವಿತ್ರಾತ್ಮನ ಸಹಾಯದಿಂದಲೇ ನಾವು ಅರ್ಥವನ್ನ ಮಾಡಿಕೊಳ್ಳಬೇಕು. ಕಡೇ ದಿನದಲ್ಲಿ ಅಂತ ಹೇಳುವಾಗ ಮುಂದೆ ನೀವು ಇಲ್ಲಿ ಮುಂದೆ ನೋಡಿ, ನಿಮ್ಮ ಯವನಸ್ಥರಿಗೆ ಹೆಂಗಸರುಗಳು ಗಂಡಸರು ಪ್ರವಾದಿಸ್ತಾರೆ, ನಿಮ್ಮ ಯವನಸ್ಥರಿಗೆ ದಿವ್ಯದರ್ಶನಗಳು ಆಗ್ತದೆ, ನಿಮ್ಮ ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳ್ತದೆ. ಇದೆಲ್ಲ ಆ ದಿನಗಳಲ್ಲಿ ನನ್ನ ದಾಸ ದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ಅವರೆಲ್ಲರೂ ಪ್ರವಾದಿಸುವರು ಅಂತ ಹೇಳಿದರೆ ಅದು ಸಭಾಕಾಲದಲ್ಲಿ ಆಗುವಂಥದ್ದಲ್ಲ. ಸಭಾಕಾಲದಲ್ಲಿ ಪ್ರವಾದನೆ ಅಂತ ಹೇಳುವಾಗ ಸುವಾರ್ಥ ವಾಕ್ಯ ಪ್ರವಾದನೆಯೇ ಹೊರತು ನೀವುಗಳೆಲ್ಲ ಒಂದ್ ಕಡೆಯಲ್ಲಿ ಕೆಲವರ ಹತ್ರ ಕೇಳ್ತೇವೆ, ಏನು ಅವರು ಪ್ರಾರ್ಥನೆ ಮಾಡಿ, ನೋಡಿ ದೇವರು ನನ್ನ ಜೊತೆ ಮಾತಾಡಿದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನು, ನೋಡಿ ನಿಮಗೆ ಈ ತರ ಆಗಿದೆ, ನೀವು ಈ ರೀತಿ ಆಗ್ತದೆ, ನಿಮ್ಮ ಕತೆ ಈ ತರ ಮುಂದುವರಿತದೆ, ನೀವು ಇಂಥ ದಿನನೇ ಸಾಯ್ತೀರಿ, ನೀವು ಇಂಥ ದಿನನೇ ಕಾರ್ ತಗೊಳ್ತೀರಿ, ನೀವು ಇಂಥ ದಿನನೇ ಮನೆ ಮಾಡ್ತೀರಿ, ಇಲ್ಲ ನೀವು ಹೀಗೆ. ಇದು ಪ್ರವಾದನೆ ಕೆಲವರು ಹೇಳ್ತಾ ಇದ್ದಾರೆ. ಆ ಪ್ರವಾದನೆಯ ಬಗ್ಗೆ ಇಲ್ಲಿ ಬರೋದಿಲ್ಲ. ಪ್ರವಾದನೆಗಳು ಇವೆಲ್ಲವೂ ನಿಂತು ಹೋಗಿದೆ. ಯಾವಾಗ ಮತ್ತಾಯನ್ ಬರೆಸುವಾರ್ತೆಯಲ್ಲಿ ಹೇಳುವ ಪ್ರಕಾರ ಪ್ರವಾದನೆಗಳೆಲ್ಲ ಯಾವಾಗ ನಿಂತು ಹೋಗಿದೆ ಅಂತಂದ್ರೆ ಯೋಹಾನನ ತನಕವೇ. ಯೋಹಾನನು ಅವನು ಬರವಣಿಗೆಯಲ್ಲಿ ಮಾಡ್ತಾನೆ, ಅವನು ಪ್ರಕಟಣೆ ಬರವಣಿಗೆಯನ್ನು ಕೊಟ್ಟು ಆತನು ಈ ಲೋಕದಲ್ಲಿ ತ್ಯಜಿಸುವಂತ ಸಂದರ್ಭದಲ್ಲಿ ಆ ಪ್ರವಾದನೆಗಳು ನಿಂತು ಹೋಗ್ತದೆ. ಆ ಪ್ರವಾದನೆಗಳು ಯಾವುದೂ ಇಲ್ಲ. ಆದ್ರೆ ಈಗ ಇರ್ತಕ್ಕಂಥ ಪ್ರವಾದನೆ ಏನು ಅಂತ ಹೇಳಿದರೆ ಅದನ್ನ ನಿಮಗೆ ನಾನು ತೋರಿಸ್ತೇನೆ. ನೀವು ದಯಮಾಡಿ ನನ್ನೊಂದಿಗೆ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 12ನೇ ಅಧ್ಯಾಯಕ್ಕೆ ಬನ್ನಿ. ಇವಾಗ ನಾನು ಮೊದಲೇ ತೆಗಿಸ್ದೆ, ಆದ್ರೆ ಇಷ್ಟೆಲ್ಲ ಹೇಳಿನೇ ನಿಮಗೆ ಅದನ್ನ ತೋರಿಸ್ಬೇಕು. ಕೊರಿಂಥದವರಿಗೆ ಬರೆದ ಪತ್ರಿಕೆ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಆ ಪ್ರವಾದನೆಯ ಮಹತ್ವ ಹೇಗಿದೆ ಅಂತ ಹೇಳ್ತೇನೆ ಕೇಳಿ.
ಸಹೋದರರೇ, 1ನೇ ವಚನ, ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿದಿರಬಾರದೆಂದು ಅಪೇಕ್ಷಿಸುತ್ತೇನೆ. ಅಂದ್ರೆ ಪವಿತ್ರಾತ್ಮನು ಸಹೋದರರೇ ಅಂತ ಯಾರಿಗೆ ಹೇಳ್ತಾ ಇದ್ದಾನೆ? ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರ್ತಕ್ಕಂಥ ವಿಶ್ವಾಸಿಗಳಿಗೆ ಈ ಪೌಲನು ಅದನ್ನ ಎಕ್ಸ್ಪ್ಲೈನ್ ಕರಿತಾ ಇದ್ದಾನೆ. ನಿಮಗೆ ನಿಮ್ಮಲ್ಲಿರುವ ಪವಿತ್ರಾತ್ಮನ ವರಗಳು ಏನಿದೆ ನಿಮಗೆ ಎಂಬುದನ್ನ ನೀವು ತಿಳಿಯದೇ ಇರಬಾರದು. ನಿಮಗೆ ಆ ಅರಿವು ಹುಟ್ಟಬೇಕು, ಆ ಅರಿವು ನಿಮಗೆ ಬರಬೇಕು ಎಂಬುದಾಗಿ ಅವನು ಈ ವಾಕ್ಯದಲ್ಲಿ ತಿಳಿಸ್ತಾ ಇದ್ದಾನೆ. ಮುಂದೆ ನಾವು 2ನೇ ವಚನಕ್ಕೆ ಬಂದಾಗ, ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ವಿಗ್ರಹಗಳ ಬಳಿಗೆ ಹೋಗುತ್ತಿದ್ದೀರಿ ಎಂದು ಬಲ್ಲಿರಿ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ಈಗ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮೊದಲೇ ನೀವು ಬೇರೆ ಬೇರೆ ದಾರಿಗಳನ್ನ ಅನುಸರಿಸ್ತಾ ಇದ್ರಿ. ಅಂದ್ರೆ ನಿಮ್ ಮನಸ್ಸಿಗೆ ಏನ್ ಬರ್ತದೆ ಅದೇ ಸರಿ, ಇದರಿಂದಲೇ ನಮಗೆ ಮುಕ್ತಿ ಇದೆ, ಇದರಿಂದ ಪಾಪ ಕ್ಷಮಾಪಣೆ ಇದೆ, ಇದರಿಂದ ನಮ್ಗೆ ಎಲ್ಲವೂ ಅನುಕೂಲ ಆಗ್ತದೆ ಅಂತ ಹೇಳಿ ಆ ಭ್ರಮೆಯಿಂದ ಹೋಗ್ತೀರಿ. ಆದ್ರೆ ಇವನು ಹೇಳ್ತಾ ಇದ್ದಾನೆ, ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ಅವನು ತಿಳಿಸುವುದನ್ನ ಕೇಳಿರಿ. ಈಗ ಒಂದು ಇಂಪಾರ್ಟೆಂಟ್ ಮ್ಯಾಟರ್ನ ನಿಮಗೆ ತಿಳಿಸ್ತೀನಿ, ಇಂಪಾರ್ಟೆಂಟ್ ವಿಷಯ, ಬಹು ಪ್ರಾಮುಖ್ಯವಾದ ವಿಷಯವನ್ನ ನಿಮಗೆ ತಿಳಿಸ್ತೇನೆ ಎಂಬುದಾಗಿ ಪೌಲನು ನಿಮಗೆ ಹೇಳ್ತಾ ಇದ್ದಾನೆ. ನಮಗೆ ನಿಮಗೆ ಕೂಡ ಈ ವಾಕ್ಯವು ನಮಗೆ ಅನ್ವಯವಾಗುವಂತದ್ದು. ದೇವರ ಆತ್ಮನ ಆ ಮಾತುಗಳೇನಂದ್ರೆ, ದೇವರ ಆತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ದೇವರ ಆತ್ಮನ ಪ್ರೇರೇಪಣೆ ನಿಮ್ಮಲ್ಲಿ ಇದ್ದರೆ, ಅಂದ್ರೆ ಪವಿತ್ರಾತ್ಮನ ಪ್ರೇರೇಪಣೆ ನಮ್ಮಲ್ಲಿ, ಕೆಲವರು ಪವಿತ್ರಾತ್ಮನ ಪ್ರೇರೇಪಣೆ ಅಂತ ಹೇಳುವಾಗ ಕೆಲವು ಭ್ರಮೆ ಉಳ್ಳವರಾಗಿ ತಮ್ಮ ಜೀವನದಲ್ಲಿ ಒಂದು ನಿರ್ಣಯಗಳನ್ನ ಕೈಗೊಳ್ತಾರೆ. ಅಂದ್ರೆ ನಾನು ಗಮನಿಸಿದ್ದೇನೆ ಅದನ್ನ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳ ಮದುವೆನೋ ಮಗನ ಮದುವೆನೋ ಇನ್ನೊಂದೇನೋ ಮಾಡುವಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀರಿ. ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಕಣ್ ಮುಂದೆಯೋ ಅಥವಾ ನಿಮ್ಮ ಕನಸಿನಲ್ಲಿಯೋ ಆ ಮದುವೆಗೆ ಸಂಬಂಧಪಟ್ಟಂತ ಯಾವುದೋ ಒಂದು ಘಟನೆ ನಿಮ್ಗೆ ಬರ್ತದೆ. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರ್ತದೆ. ಏನ್ ಆಲೋಚನೆ ಬರ್ಬೋದು? ಬಹುಶಃ ಈ ಗಂಡು ಸರಿ ಇಲ್ಲ, ಈ ಹೆಣ್ಣು ಸರಿ ಇಲ್ಲ, ಇದು ಸಹವಾಸ ಮಾಡಬೇಡ ಅಂತ ಹೇಳಿ ಬರಬಹುದು. ಇದು ದೇವರೇ ನಿನಗೆ ಕೂಡಿಸಿದಂತಹದ್ದು, ಈ ಬಿಡಬೇಡ, ನೀನು ಮದುವೆ ಮಾಡು, ಸುಖವಾಗಿರ್ತಾರೆ ಎಂಬುದಾಗಿ ಇರಬಹುದು. ಇವೆಲ್ಲ ಎನ್ವಿಷನ್ ಅಂತ ಹೇಳಿ, ಅಂದ್ರೆ ಇದು ಒಂದು ಮಿಥ್ಯವಾದಂತ ಒಂದು ದರ್ಶನಗಳು, ಮಿಥ್ಯವಾದಂತ ಆಲೋಚನೆಗಳು. ಇದನ್ನ ನಾವು ಏನ್ ಅಂದ್ಕೊಳ್ತೇವೆ, ಇದು ಪವಿತ್ರಾತ್ಮನ ಪ್ರೇರಣೆ ಎಂಬುದಾಗಿ ನಾವು ತಿಳಿತೇವೆ. ಈಗ ನಮ್ಮ ಮನೆಯಲ್ಲಿ ಒಂದು ಕಷ್ಟ ಬಂತು, ಏನೋ ಒಂದು ತೊಂದರೆ ಆಯ್ತು, ನಾವು ಹಣ ಕಳ್ಕೊಳ್ಬಹುದು, ಇಲ್ಲ ನಮ್ಮ ವಸ್ತುಗಳನ್ನ ಕಳ್ಕೊಳ್ಬಹುದು, ಇಲ್ಲ ಮತ್ತೊಂದು. ಈಗ ನಾನು ನಿನ್ನೆ ನನ್ನ ಒಂದು ಕಾಸ್ಟ್ಲಿ ಮೊಬೈಲ್ನ ಕಳ್ಳನ್ನೇ ಕದ್ದ ನನ್ನ ಹತ್ರ, ಅದು ಹೋಯ್ತು. ಸುಮಾರು 50. ಈಗ ನಾನು ತಗೊಳ್ಳಿಕ್ಕೆ ಬಹಳ ಕಷ್ಟ ಪಡ್ತಾ ಇದ್ದೀನಿ, ಯಾಕಂದ್ರೆ ದುಡ್ಡು ಅಷ್ಟೊಂದು ನನಗೆ ಕಷ್ಟ ಇದೆ, ತಗೊಳ್ಬೇಕಾದ್ರೆ ಕಷ್ಟ ಇದೆ. ಈಗ ನಾನೇನ್ ಅನ್ಕೊಳ್ತೀನಿ, ನನ್ನ ಮನಸ್ಸಲ್ಲಿ ಮಧ್ಯರಾತ್ರಿ ಎಚ್ಚರಿಕೆ ಆಗತ್ತೆ ನಮಗೆ, ಇದೆಲ್ಲ ಸೈತಾನ್ ಕಾರ್ಯ ಬರೆದಿಟ್ಕೊಳ್ಳಿ. ನಾನು ಅನ್ಕೊಂಡಿಲ್ಲ, ನೀವು ಅರ್ಥ ಆಗ್ಲಿ ಅಂತೇಳಿ ತಪ್ಪು ಮಾಡಿದ್ದೀನಿ, ನಾನು ಯಾರ್ದೋ ದುಡ್ಡು ಹೊಡ್ಕೊಂಡು ತಿನ್ಬಿಟ್ಟಿದ್ದೀನಿ, ನನಗೆ ಇಲ್ಲ, ನಾನು ಏನೋ ಮೊಬೈಲ್ನ ಬಹಳ ತಪ್ಪಾಗಿ ಉಪಯೋಗಿಸ್ಬಿಟ್ಟಿದ್ದೀನಿ, ಇಲ್ಲವೇ ಯಾವುದೋ ಸಭೆಯವರನ್ನ, ಈ ಪವಿತ್ರಾತ್ಮನ ಸಭೆ, ಈ ಯೆಹೋವನ ಸಭೆ ಅಂತ ಹೇಳಿ ಕೆಲವು ಸಭೆಗಳಿದ್ದಾವೆ ನಮ್ಮ ಲೋಕದಲ್ಲಿ. ಈ ಸಭೆಗಳಲ್ಲಿ ಯಾರೋ ಭಕ್ತರನ್ನು ನಾನು ಸ್ವಲ್ಪ ಹೇಟ್ ಮಾಡಿ ಹೀನೈಸ್ಬಿಟ್ಟಿದ್ದೇನೆ, ಇಲ್ಲ ನಾನು ವಾಕ್ಯ ಕೊಡುವಾಗ ಏನೇನೋ ಮಾತಾಡಿ ಆ ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿರ್ಬೋದು. ಈಗ ಹಾಗಾಗಿ ದೇವರು ಕೋಪಗೊಂಡು ನನಗೆ ಈ ಶೋಧನೆಗಳನ್ನ ತಂದು ಕೊಟ್ಟಿದ್ದಾನೆ, ಈ ಶೋಧನೆ ಒಡ್ಡಿದ್ದಾನೆ. ಅಯ್ಯೋ, ಆ ರೀತಿಯಲ್ಲಿ ನಾನು ಯೋಚನೆ ಮಾಡುವುದು ಮುಟ್ಟಾಳ ಕೆಲಸ, ಮುಟ್ಟಾಳತನ. ಇದು ವಾಸ್ತವಿಕವಾದಂತ ವಿಷಯ ಏನು? ನಾನು ನನ್ನ ಮೊಬೈಲ್ನ ಸರಿಯಾಗಿ ಗಾರ್ಡ್ ಮಾಡಿದ್ರೆ, ಆಸ್ ಎ ಪೊಲೀಸ್ ಪರ್ಸನ್, ಪೊಲೀಸ್ ಆಫೀಸರ್, ರಿಟೈರ್ಡ್ ಆಗಿದ್ದೀನಿ, ಮೊಬೈಲ್ನ ಎಷ್ಟು ಗಾರ್ಡ್ ಮಾಡ್ಬೋದು ಅಂತೇಳಿ ನನಗೆ ನಿಮ್ಮೆಲ್ಲರಿಗಿಂತೂ ಚೆನ್ನಾಗಿ ಗೊತ್ತು. ಆದ್ರೆ ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ, ಟ್ರಾವೆಲ್ ಮಾಡ್ತಾ ಇದ್ದೆ, ನೆಗ್ಲೆಕ್ಟ್ ಮಾಡಿದ್ದೀನಿ. ದಟ್ಸ್, ಆ ಮೊಬೈಲ್ ಕಳ್ಕೊಂಡಿದ್ದು ನನ್ನ ನೆಗ್ಲಿಜೆನ್ಸಿಯಿಂದ. ನೀವು ಕೂಡ ಏನಾದ್ರು ಕಳ್ಕೊಂಡ್ರೆ ದಟ್ ಇಸ್ ಯುವರ್ ನೆಗ್ಲಿಜೆನ್ಸಿ. ನಿಮ್ಮ ಮನೆಯಲ್ಲಿ ಕಾಯಿಲೆ ಬಂದ್ರೆ ಅದು ಕಾಯಿಲೆಗೆ ಆಹ್ವಾನ ಕೊಟ್ಟವ್ರು ನಾವೇ. ಮನೆಯನ್ನು ಕ್ಲೀನ್ ಆಗಿ ಇಟ್ಕೊಳ್ಳೋದಿಯೋ ಅಥವಾ ಕಾಯಿಲೆಯವ್ರ ಜೊತೆ ಸೇರಿಯೋ, ಕೆಮ್ಮುವವ್ರ ಅಥವಾ ಪಕ್ಕದಲ್ಲಿ ಕೂತ್ಕೊಂಡು ಕಾಯಿಲೆ ಟ್ರಾನ್ಸ್ಫರ್ ಆಗಿ ಬಂದಿದೆ ನಮ್ಗೆ. ಇದೇನೋ ದೇವರೇ ಮಾಡಿರುವಂತ ಕಾರ್ಯ ಇದು ಅಂತ ಪ್ರವಾದನೆ ಹೇಳುವಂಥದ್ದು.
ಆಮೇಲೆ ಯಾರೋ ಒಬ್ರು ಒಂದ್ಸಲ ಈ ರೀತಿ ನನಗೆ ಹೇಳಿದ್ರು, ಯೇಸು ಸ್ವಾಮಿ ಒಂದಿನ ರಾತ್ರಿಯಲ್ಲಿ ಆ ಸಹೋದರನ ಕನಸಿಗೆ ಬಂದು, ನಾನು ಕುಮಾರ್ ಮಗನನ್ನ ತುಂಬಾ ಪ್ರೀತಿ ಮಾಡ್ತೇನೆ, ಅವನಿಗೆ ನಾನು ಪರಲೋಕದಿಂದ ಆಶೀರ್ವಾದನ ಮಾಡ್ತಾ ಇದ್ದೇನೆ, ಆದ್ರೆ ಅವನ ಯಾವುದೋ ಒಂದು ಕಾರ್ಯ ಅಡ್ಡಿಪಡಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೊಡವ್ರು. ಏನು ಪರಿಸ್ಥಿತಿ, ನನ್ನ ಪರಿಸ್ಥಿತಿ ಅಂದ್ರೆ ಮೊದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ, ಏನ್ ತಪ್ಪು ಮಾಡ್ತಾ ಇದ್ದಾನೋ, ಯಾವ ಪಾಪ ಕೈ ಹಾಕಿದಾನೋ, ಏನ್ ಕಥೆನೋ ಅಂತ ಹೇಳಿ ಭಯಂಕರವಾದ ಪರಿಸ್ಥಿತಿ ನನಗೆ ಬಂತು. ಇವೆಲ್ಲವೂ ಮನುಷ್ಯನಲ್ಲೇ ಹುಟ್ಟಿರ್ತಕ್ಕಂತ ಸುಳ್ಳು ಪ್ರವಾದನೆಗಳು. ಮತ್ತೊಂದು ಪ್ರವಾದನೆ ಹೇಳ್ತೀನಿ. ಈ 21, 22 ಅಂದ್ರೆ 21ನೇ ಇಸವಿ ಡಿಸೆಂಬರ್ ತಿಂಗಳು 31 ಮಿಡ್ ನೈಟ್ ಪ್ರೇಯರ್ ಒಂದು ಕಡೆ ನಡೀತಾ ಇತ್ತು. ಆ ಚರ್ಚು ಮೈಕ್ ಹಾಕೊಂಡು ಮಾತಾಡ್ತಾ ಇದ್ರು. ನಾನು ಅಚಾನಕ್ ಆಗಿ ಆ ಕಡೆ ಹೋದಾಗ ಮೈಕಲ್ಲಿ ಸೌಂಡ್ ವಾಕ್ಯ ಎಲ್ಲ ಕೇಳಿಸ್ತು. ನನಗೆ ತುಂಬಾ ಇಂಟ್ರೆಸ್ಟ್ ಆಗಿ ಅಲ್ಲಿ ಒಂದು ಕಡೆ ಒಂದು ಇತ್ತು, ಹೊರ್ಕೊಂಡು ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಒಬ್ಬ ಸಹೋದರ ಅಲ್ಲಿ ಮಾತಾಡ್ತಿದ್ದ, ಪ್ರಾರ್ಥನೆ ಮಾಡ್ತಿದ್ದವನು. ಅವನು ಒಬ್ಬ ಸಹೋದರನ ಕರೆದ, ಮೈಕಲ್ಲಿ ನಾನು ಕೇಳಿಸ್ತಾ ಇತ್ತು, ನಾನು ನೋಡಿಲ್ಲ. ಬಟ್ ಆ ಸಹೋದರ ಬಂದ. ಅವನ ಹೆಸರು ಹೇಳಿದ, ನಾನು ಮರ್ತುಬಿಟ್ಟೆ. ಏನು ನೋಡು, ಐ ಆಮ್ ನಾಟ್ ಮ್ಯಾನ್ ಅಂದ್ರೆ ಆತನ ಹೆಸರು ನಾನು ಹೇಳಲಿಲ್ಲ, ಆತನ ಹೆಸರೇ ಹೇಳಿದ. ನಾನು ಆ ಹೆಸರಿನವನಲ್ಲ. ನಾವು ಐ ಆಮ್ ಸ್ಪೀಕಿಂಗ್ ಜೀಸಸ್. ನಾನು ಮಾತಾಡ್ತಿರೋದು ಯೇಸುವೆ. ಈ ಜಗದ್ರಕ್ಷಕನಾದ ಯೇಸು ಕ್ರಿಸ್ತನೇ ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ. ನೀನು ಒಂದು ತಪ್ಪು ಸಹವಾಸನ ಮಾಡಿದ್ಯಾ, ಅದನ್ನ ನೀನು ಬಿಟ್ಟು ಬಿಟ್ರೆ ತುಂಬಾ ಒಳ್ಳೆಯದು. ಈ ಜನವರಿಯಿಂದ ನಿನ್ನನ್ನು ನಾನು ಉನ್ನತವಾಗಿ ಆಶೀರ್ವಾದಿಸಿದ್ದೇನೆ. ನಿನ್ನ ಎಲ್ಲಾ ಬಿಸ್ನೆಸ್ ನಲ್ಲಿ ನೀನು 100ಕ್ಕೆ 1000ರಷ್ಟು ಪ್ರತಿಫಲ ತಗೊಳ್ತೀಯ, ಶ್ರೀಮಂತನಾಗ್ತೀಯ, ಮನೆ ತಗೊಳ್ತೀಯ, ಸೈಟ್ ತಗೋತೀಯ, ಕಾರ್ ತಗೋತೀಯ, ಮದುವೆ ಮಾಡ್ಕೊಳ್ತೀಯ, ಚಿನ್ನ ಬೆಳ್ಳಿ ಎಲ್ಲ ಮಾಡ್ತೀಯ. ಸೊ ಇದೆಲ್ಲ ಯೇಸು ಸ್ವಾಮಿ ಅವರು ಅವನ ಮೇಲೆ ಬಂದು ಹೇಳ್ಬಿಟ್ರು. ನನಗೆ ಅಳಬೇಕು ಅನಿಸ್ತು, ಒಂದು ಕಡೆ ಕೋಪ ಬರ್ತಾ ಇತ್ತು. ಇಸ್ ಇಸ್ ಪಾಸಿಬಲ್? ಯೇಸು ಸ್ವಾಮಿ ಒಬ್ಬ ಮನುಷ್ಯನ ಮೇಲೆ ಬರ್ಲಿಕ್ಕೆ ಸಾಧ್ಯ ಉಂಟಾ? ನನ್ನ ಪ್ರೀತಿಯ ಸಹೋದರ ಸಹೋದರಿ, ನೀವು ಯೋಚನೆ ಮಾಡ್ರಿ. ಯೇಸು ಸ್ವಾಮಿ ಬರುವ ಸ್ಥಿತಿಯಲ್ಲಿ ಆತನು ನಮ್ಮೊಳಗೆ, ನಮ್ಮ ಮೈ ಮೇಲೆ ಬರ್ತಕ್ಕಂತ ಯಾವುದೋ ದೇವರಲ್ಲ. ಅವನು ಹೇಗಿದ್ದಾನೆ ಎಂಬುದನ್ನ ನಾನು ನಿಮ್ಗೆ ವಿವರಣೆ ಮಾಡ್ತೇನೆ. ದಯಮಾಡಿ ನನ್ನೊಂದಿಗೆ ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ ನೋಡಿ. ಯಾರು ಯೇಸು ಸ್ವಾಮಿ ಕರೀತಾರಲ್ಲ, ನನ್ನ ಮೇಲೆ ಬಂದವನೇ, ಐ ಆಮ್ ಜೀಸಸ್, ಹೂ ಸ್ಪೀಕಿಂಗ್, ಐ ಆಮ್ ಜೀಸಸ್ ಸ್ಪೀಕಿಂಗ್ ಅಂತಾನೆ. ಇದು ಸುಮಾರು ಘಟನೆಗಳು ನಡೆದಿದೆ ರೀ. ಈ ಒಂದು ಘಟನೆ ನಾನು ಹೇಳ್ತೇನೆ ನೋಡಿ. ಇಲ್ಲಿ 1ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 12ನೇ ವಚನ. ನನ್ನ ಸಂಗಡ ಮಾತಾಡುತ್ತಿರುವ ಶಬ್ದ ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದಾಗ 7 ಚಿನ್ನದ ದೀಪ ಸ್ತಂಭಗಳನ್ನು, ಆ ದೀಪ ಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು. ನೋಡಿ ಮುಂದಕ್ಕೆ, ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮೇಲೆ ಮುಂದೆ ಬಿದ್ದೆನು. ಹೇಗಿದೆ ಅವನ ಚಿತ್ರಣ? ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ಏನ್ರಿ, ನೀವು ಯೋಚನೆ ಮಾಡಿ. ಇವತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇರುವ ಸ್ಥಿತಿಗತಿಯನ್ನ ಯೋಹಾನನು ಕಣ್ಣಾರೆ ಕಂಡು ಬರೆದಂತ ಈ ವಾಕ್ಯ. ಈಸ್ ದ ಐ ವಿಟ್ನೆಸ್. ಅವನು ಭಯಪಟ್ಟು
ಆತನ ಮುಂದೆ ಬಿದ್ದು ಸತ್ತವನಾಗೆ ಬಿದ್ದೋದ. ಆತನ ಪಾದಗಳ ಮುಂದೆ ಬಿದ್ದನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದನು, ಈಗ ಯುಗಾಂತರಗಳಲ್ಲಿ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲೇ ಅವೆ. ಆದ್ದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ಹೇಗೆ ಆರ್ಡರ್ ಮಾಡ್ತಾ ಇದ್ದೇನೆ. ಅದನ್ನ ಬಿಟ್ಬಿಟ್ಟು ಯಾರೋ ಒಬ್ಬನಿಗೆ ಶಾಸ್ತ್ರ ಹೇಳಕ್ಕೆ ಯೇಸು ಸ್ವಾಮಿ ಆ ಸಹೋದರನ ಮೇಲೆ ಬಂದಿದ್ದ. ನೀವು ನಂಬ್ತೀರಾ ಪ್ರೀತಿಯನ್ನ? ಇವತ್ತು ನಮ್ಮನ್ನ ನಿಮ್ಮ ಯೇಸು ಸ್ವಾಮಿಯವರು ಏನಾದ್ರು ಬಂದು ನಮ್ಗೆ ದರ್ಶನ ಕೊಟ್ಟು ಬಿಟ್ರೆ ನಾವು ಖಂಡಿತ ಬದುಕುವುದಿಲ್ಲ. ಅಂತ ಒಂದು ಮಹಿಮಾ ಪದವಿಯಲ್ಲಿ ಅಂತ ಕಳಿಸಿಕೊಟ್ಟಿದ್ದಾನೆ ನಮ್ಮಲ್ಲಿದ್ದಾನೆ. ಅವನ ಕಾರ್ಯ, ಮುಖ್ಯ ಕಾರ್ಯ ಏನು? ಆತನ ನಂಬಿದಂತ ಮಕ್ಕಳಿಗೆ ಪವಿತ್ರಾತ್ಮನ ವರಗಳನ್ನ ಕೊಟ್ಟು ಸಕಾಲದಲ್ಲಿ ದೇವರ ವಾಕ್ಯವನ್ನು ಅವನಿಗೆ ತಿಳಿಸಿ ಅವರನ್ನ ಕೊನೆ ತನಕ ಈ ಲೋಕದಲ್ಲಿ ಕಾಪಾಡಿ ಕೊನೆಯಲ್ಲಿ ಅವರ ಆತ್ಮವನ್ನ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ, ತಂದೆಯಾದ ದೇವರ ಮುಂದೆ ಪರಲೋಕ ಸಂಸ್ಥಾನದಲ್ಲಿ ಕರೆದುಕೊಂಡು ಹೋಗಿ ನಿಲ್ಲಿಸುವವರೆಗೂ ಪವಿತ್ರಾತ್ಮನ ಕಾರ್ಯವನ್ನ ನೆರವೇರಿಸ್ತಾನೆ. ಪವಿತ್ರಾತ್ಮನ ಅಷ್ಟು ಸುಲಭವಾಗಿ ನಾವು ಪರಿಗಣಿಸೋಕೆ ಸಾಧ್ಯವಿಲ್ಲ. ಇದು ತಿಳ್ಕೊಳ್ರಿ. ಈ ಮೋಸದ, ಈ ಸುಳ್ಳಾದಂತ ತಮಗೆ ತಾವೇ ಹುಟ್ಟಿಸ್ಕೊಳ್ಳುವಂಥದ್ದು. ನೀವು ಒಂದು ಚಿಕ್ಕಮಂಗ್ಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು. ಒಬ್ಬರು ಫಾಸ್ಟರ್ ರಾತ್ರಿ ಇಲ್ಲಿ ಮಲಗಿದ್ರು ಅವರ ಬೆಡ್ರೂಮ್ ಅಲ್ಲಿ. ಆ ಬೆಡ್ರೂಮ್ ಅಲ್ಲಿ ಒಂದು ಅಡ್ಡಲಾಗಿ ಒಂದು ಕಂಬಿ ಇತ್ತು. ಆ ಕಂಬಿ ಒಂದು ಬಟ್ಟೆಯನ್ನ ಹಾಕಿದ್ರು, ಅದನ್ನ ಫೋಲ್ಡ್ ಮಾಡಿ ಹಾಕಿದ್ರು. ಅವರು ಹೀಗೆ ಪ್ರಾರ್ಥನೆ ಮಾಡಿದ್ರು ರಾತ್ರಿ 12 ಗಂಟೆನಲ್ಲಿ. ಇದೇ ಗುಂಗು ಈ ಸುಳ್ಳು ಪ್ರವಾದನೆ ನಂಬಿಟ್ಟವ್ರೆ ಅವರ ಪಾಪ. ಅವ್ರು ಏನ್ ಮಾಡ್ಬಿಟ್ರು, ಈಗ ಹೇಳಿದ್ರಂತೆ, ಬಹಳ ವರ್ಷದಿಂದ ನಡೆದಂತ ವಿಷಯ ಇದು, ನೈಜ ಘಟನೆ. ಈ ಬಟ್ಟೆ ಈಗ ಯಾವ ಸಹಾಯವೂ ಇಲ್ಲದೆ ಎಡಗಡೆಗೆ ಹೊರಟೋದ್ರೆ ಕರ್ತನಾದ ಯೇಸು ಕ್ರಿಸ್ತ ನಾಳೆ 12 ಗಂಟೆಗೆ ಬರ್ತಾನೆ, ನಾಳೆ ರಾತ್ರಿ 12 ಗಂಟೆಗೆ ಬಂದ್ಬಿಡ್ತಾನೆ ಅಂತ. ಅದು ಅವ್ರ ಭ್ರಮೆ. ಆ ಬಟ್ಟೆ ಎಡಗಡೆಗೆ ಹೋದಂಗಾಯ್ತಂತೆ. ತಗೋ ಎದ್ರು ಅಲ್ಲಿ ಸ್ತೋತ್ರ ಅಂತೆಲ್ಲ ಕುಣಿದು ಕೂಪುರಿಸಿ ಎಲ್ಲ ಮಾಡಿ ಬೆಳಗ್ಗೆಯಿಂದಲೇ ಎಲ್ಲರೂ ಕರೆಸಿ ಊಟ ತಿಂಡಿ ಎಲ್ಲ ಅಲ್ಲೇ ಮಾಡಿ ಇವತ್ತು ರಾತ್ರಿ 12 ಗಂಟೆಗೆ ಖಂಡಿತ ದೇವರು ಬರ್ತಾನೆ, ಕರ್ತನಾದ ಯೇಸು ಕ್ರಿಸ್ತನ ಬಂದ್ಬಿಡ್ತಾನೆ ಮಧ್ಯಾಕಾಶಕ್ಕೆ, ನಾವೆಲ್ಲರೂ ಅದನ್ನ ಎತ್ತಲ್ಪಡ್ತಾರೆ, ನೀವು ಎಲ್ಲರೂ ಬರ್ಬೇಕು ಅಂತ ಹೇಳಿ ಇಡೀ ಕ್ರೈಸ್ತ ಸಭೆಯವ್ರನ್ನೆಲ್ಲ ಆ ಚರ್ಚಿಗೆ ಸೇರಿಸ್ಕೊಂಡು ಇಡೀ ರಾತ್ರಿ ಕೂಗಾಡಿ ಅರ್ಚಾಡಿ ಕುಣಿದು ಕೂಪುರಿಸಿ ಕಾಯ್ತಾ ಇದ್ರಂತೆ. 12 ಗಂಟೆ ಆವಾಗ ಎಲ್ಲರಿಗೆ ಎದೆ ಬಡಿತಾ, ಸ್ವಾಮಿ ಬರ್ಬೋದು, ಬರ್ತಾರೆ ಇವಾಗ ನಮ್ ಕತೆ ಮುಗೀತು, ಏನಾರ ಪಾಪ ಮಾಡಿದ್ರೆ ಕ್ಷಮಿಸಪ್ಪ ಅದೆಲ್ಲ ಬಹಳ ರಾಜಿ ಮಾಡ್ಕೊಂಡಿದ್ದಾರೆ ಯೇಸು ಸ್ವಾಮಿ ಹತ್ರ. 12 ಗಂಟೆ ಆಯ್ತು, 12 ಕಾಲ್ ಆಯ್ತು, 12:15 ಆಯ್ತು, ಬರ್ಲಿಲ್ಲ. ಅದಾಗಿ ನನ್ಗನ್ಸ್ತದೆ ಒಂದು ನನಗನ್ಸ್ತದೆ ಅದು ಒಂದು 55 ವರ್ಷಗಳ ಹಿಂದಿನ ಸ್ಟೋರಿ ನಾನು ಹೇಳ್ತಾ ಇರೋದು. ಅದರಲ್ಲಿ ಪೆಟ್ಟು ತಿಂದಂತ ನಿಜ ಸಹೋದರರು ಹೇಳಿದಂತ, ಅವ್ರು ಇವತ್ತಿಲ್ಲ, ಬಹಳ ಸಭೆಗಳನ್ನ ಕಟ್ಟದವರು ಅವರು. ನಿಜ ಸಹೋದರರು, ನೈಜ ವಾಕ್ಯವನ್ನು ಹೇಳ್ತಿದ್ದಂತ ಸಹೋದರರು, ನನಗೆ ವಾಕ್ಯ ಕೊಟ್ಟಂತವರು, ಅವ್ರನ್ನ ನಾನು ನೆನೆಸ್ಕೊಳ್ತೇನೆ. ಅವರು ನೈಜ ಘಟನೆಯನ್ನ ಕಣ್ಣಾರೆ ಕಂಡು ಹೇಳಿದಂತೆ. ಬರಲೇ ಇಲ್ಲ. ಆಗ ಜನ ಎಲ್ಲ ತಿರುಗಿ ಬಿದ್ರು. ಏನಿದೆ, ರಾತ್ರಿ 1 ಗಂಟೆ ಆಯ್ತು, ಯೇಸು ಸ್ವಾಮಿ ಬರಲಿಲ್ಲ, ಏನ್ ಕುಚೋದ್ಯ ಮಾಡ್ತೇನೆ ನೀನು, ಎಲ್ಲಿ ಹೇಳ್ತೀನಿ, ನಮ್ಮನ್ನೆಲ್ಲ ಬಾಳ್ಗಡಿಸ್ತೇನೆ ಬೆಳಗಿನ. ಆಗ ಅವರು ಹೇಳಿದ ಉತ್ತರ, ನನಗೆ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡಿದನು, ಈಗ ತಾನೆ, ನಿಮ್ಮಲ್ಲಿ ಯಾರು ರಕ್ಷಿಸಲ್ಪಟ್ಟಿಲ್ಲ, ನಾನು ಈಗ ಬಂದ್ರೆ ಇವರೆಲ್ಲ ನರಕಕ್ಕೆ ಹೋಗ್ಬಿಡ್ತಾರೆ, ಆದ್ರೆ ನಾನು ಇನ್ನೊಂದಿನ ಬರ್ತೇನೆ, ಅಷ್ಟರೊಳಗಡೆ ಎಲ್ಲ ಅವರ ಪಾಪಗಳನ್ನ ತೊಳೆದು ಶುದ್ಧೀಕರಿಸ್ಕೊಳಕ್ ಹೇಳು ಅಂತ ಹೇಳಿ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಾನೆ ಅಂತ ಹೇಳಿ ಬಚಾವಾದ್ರಂತೆ. ಇಂಥ ವ್ಯಂಗ್ಯ ಪರಿಸ್ಥಿತಿಗಳನ್ನ ತರುವಂಥದ್ದು ಯಾವುದು? ಪವಿತ್ರಾತ್ಮನ ಬೋಧನೆಯಲ್ಲಿ ವಿಚಿತ್ರವಾದ ಬೋಧನೆಗಳನ್ನ ಮಾಡಿ, ನಾವು ಇಲ್ಲದೆ ಇರತಕ್ಕಂಥ, ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ಇರತಕ್ಕಂಥದ್ದು, ಅಂದ್ರೆ ಸತ್ಯವಾಗಿ ಇಲ್ಲದೆ ವಾಸ್ತವಿಕ ಸಂಗತಿಗಳನ್ನ ಬಿಟ್ಟು, ಕ್ರಿಸ್ತನನ್ನ ಬಿಟ್ಟು, ಯೇಸು ಕ್ರಿಸ್ತನನ್ನ ಬಿಟ್ಟು ಈ ರೀತಿ ಹೇಳುವಂಥದ್ದು, ಮೋಸ ಮಾಡುವಂಥದ್ದು. ಇದು ಈಗ ಸಮಯ 9:20 ಆಯ್ತು. ಇದನ್ನೇ ವಿಚಾರವನ್ನ ನಾನು ಮುಂದಿನ ವಾರ ಮಂಗಳವಾರ ದೇವರ ಚಿತ್ತವಾದ್ರೆ ನಾನು ಮುಂದುವರಿಸ್ತೇನೆ. ನಾವು ಹುಷಾರಾಗಿರ್ಬೇಕು, ಬಹಳ ಹುಷಾರಾಗಿರ್ಬೇಕು.
ನಾವು ಈ ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ಎರಡನೇ ಪತ್ರಿಕೆ, ಮೂರನೇ ಪತ್ರಿಕೆಯ ಉದ್ದೇಶ ಅದೇ. ಈ ರೀತಿ ಭ್ರಮೆಗೆ ಒಳಗಾಡಬೇಡ್ರಿ. ನಿಮಗೆ ಕಾಯಿಲೆ ಬಂದ ತಕ್ಷಣ ಏನೋ ಯೋಚನೆ ಮಾಡಬೇಡ್ರಿ. ದೇವರ ಹತ್ರ ಕೇಳಿಕೊಳ್ಬೇಕಾದ್ದು ನಾವು ನಮ್ಮ ಧರ್ಮ. ಅಕಸ್ಮಾತ್ ನಾವು ಪಾಪ ಮಾಡಿದ್ರೆ ನಾವು ದೇವರ ಬಳಿಯಲ್ಲಿ ನಾವು ಕೇಳಿಕೊಳ್ಳುವಾಗ ಆ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಾಗ ನಮಗೆ ಶುಭವಾಗುವುದೆಂಬುದಾಗಿ ನಮಗೆ ಆ ಯೋಹಾನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ಒಂದು ಮಾತನ್ನ ಓದಿ ನಾನು ಈ ದಿನದ ಪ್ರಸ್ತಾಪವನ್ನ ಮುಗಿಸ್ತೇನೆ. ಆ ಯೋ ಯೋ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ವಿಶ್ವಾಸ ಇರ್ಬೋದು, ಅವಿಶ್ವಾಸ ಇರ್ಬೋದು, ಇಬ್ಬರಿಗೂ ಅದು ಅದು ಅನ್ವಯವಾಗುವಂತದ್ದು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಇಸ್ ದಟ್ ಮೀನಿಂಗ್? ಅದರ್ಥ ಏನು? ದೇವರ ವಾಕ್ಯ ನಮ್ಮಲ್ಲಿ ಇಲ್ಲ ಅಂತ ಅಂದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ಇಲ್ಲ. ಪವಿತ್ರಾತ್ಮನು ನಮ್ಮಲ್ಲಿ ಇರಬೇಕಾದ್ರೆ ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯವನ್ನು ನಾವು ಓದುವಾಗ ನಾನು ಆ ಭಾಗಕ್ಕೆ ಬರಲಿಲ್ಲ. ಮೇಲಿನ ಒಂದು ಭಾಗದಲ್ಲೇ ಇಷ್ಟನ್ನ ನಾನು ಮಾತಾಡಿದ್ದೇನೆ. ಬರುವವರ ಆ ಭಾಗ ನಾವು ಕಂಟಿನ್ಯೂ ಮಾಡ್ತೇನೆ. ದಯಮಾಡಿ ನೀವೆಲ್ಲರೂ ಕೂಡಿ ಬನ್ರಿ. ದೇವರು ಅಲ್ಲಿವರೆಗೆ ನಿಮ್ಮ ಜೊತೆಯಲ್ಲಿ ಈ ವಾಕ್ಯಗಳನ್ನ ಇನ್ನೂ ಹೆಚ್ಚಾಗಿ ನಿಮ್ಗೆ ಅರ್ಥೈಸಿ ಆತ್ಮೀಕವಾಗಿ ಬಲಪಡಿಸಲಿ. ಮೋಸ ಹೋಗಬೇಡ್ರಿ. ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯದಲ್ಲಿ ಬರೆದಿದೆ. ಅದನ್ನೆಲ್ಲ ನಾವು ಮಾತಾಡೋಣ, ಒಬ್ರಿಗೊಬ್ರು ಆ ವಾಕ್ಯವನ್ನ ಹಂಚಿಕೊಳ್ಳೋಣ. ನಮ್ಮ ಮೌಢ್ಯತೆಗೆ ಹೋಗದೆ ದೇವರ ವಾಕ್ಯವನ್ನ ಆ ರೀತಿಯಲ್ಲಿ ನಾವು ಭಾವಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನ ಒಬ್ಬ ಶಾಸ್ತ್ರ ಹೇಳುವವನಂತೆ ಎಂತ ಕಚಡ ಕೆಲಸಗಳು ನಡೀತಾ ಇದೆ ಗೊತ್ತಾ? ಇವತ್ತು ಡಬ್ಲ್ಯೂ ಫೈಟರ್ ಆಗಿ ಆ ವಿಡಿಯೋಗಳನ್ನ ಮಾಡಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಎಲ್ಲೋ ಒಂದೇನೋ ಅಪಾಯ ಬಂದಾಗ ತಕ್ಷಣ ಸ್ವಾಮಿ ಹೋಗಿ ಎತ್ಕೊಂಡಂಗೆ ಏನವಲ್ಲ. ಡಬ್ಲ್ಯೂ ಮಾಡಿದ್ರು, ರ್ಯಾಕ್ ಅಂಡ್ ರೋಲ್ ಡ್ಯಾನ್ಸರ್ ಆಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ಈಗ ಚಿತ್ರಿಸ್ತಾ ಇದ್ದಾರೆ. ಇನ್ನು ಏನೇನ್ ಮಾಡ್ತಾರೋ ಹರಾಜ್ ಹಾಕ್ಬಿಡ್ತಾರೆ. ಇವತ್ತು ಕರ್ತನಾದ ಯೇಸು ಕ್ರಿಸ್ತನನ್ನ ಹರಾಜು ಮಾಡ್ತಕ್ಕಂತ ಎಷ್ಟೋ ಕ್ರೈಸ್ತರು ಈ ಲೋಕದಲ್ಲಿದ್ದಾರೆ. ನಾವು ಅವರನ್ನ ಧಿಕ್ಕರಿಸದೆ ಹೋದರೆ ಖಂಡಿತವಾಗಿ ದೇವರು ನಮ್ಮನ್ನ ಕ್ಷಮಿಸುವುದಿಲ್ಲ. ದೇವರು ಈ ವಾಕ್ಯಗಳನ್ನ ನಿಮಗೆ ಹೆಚ್ಚಾಗಿ ಆಶೀರ್ವಾದ